ಬಹಳ ಸಂಗತಿ. ನಾನು ಏನು ಮಾಡಿದೆ ಅನ್ನುವಂಥದ್ದು ಒಂದೆರಡು ಮಾತು ಮೊದಲು ಹೇಳ್ತೇನೆ, ಯಾಕೆ ನನಗೆ ಕೊಟ್ಟರು ಅವಕಾಶ ಅನ್ನುವಂಥದ್ದನ್ನ. ನಾನು ಬುದಿಹಾಳದ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ರೈತರ ಮಗ. 3 ಎಕರೆ 15 ಗುಂಟೆ ನನ್ನ ಹೊಲದೊಳಗ ಬಾವಿಲ್ಲ, ಬೋರ್ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಆ ಬಹುದೂರ 1 ಕಿಲೋಮೀಟರ್ 1.5 ಕಿಲೋಮೀಟರ್ನಿಂದ ಸೈಕಲ್ ಮೇಲೆ ನೀರು ಹೊತ್ತು ಹಾಕಿ ಸುಮಾರು ಒಂದು 500 ಗಿಡಗಳನ್ನ ಬೆಳೆಸಿನಿ. ಮಾವು, ಚಿಕ್ಕು, ಹುಣಿಸಿ, ನೆಲ್ಲಿ, ಸೀತಾಫಲ, ಅಕೇಶಿಯ, ಮ್ಯಾಂಜಿಯಮ್, ಹೀಗೆ ಹಲವಾರು ತರದ ಗಿಡಗಳನ್ನ ಬೆಳೆಸಿ ಸುಮಾರು 15 ವರ್ಷಗಳಿಂದ ನಾವು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ ಅಂತ. ಬಹುಶಃ ಇವತ್ತು ನಮ್ಗೆಲ್ಲರೂ ಗೊತ್ತಿರಬೇಕು, ಪ್ರಕೃತಿ ಮಾತೆಯು ಸಸ್ಯ ಶ್ಯಾಮಲೆಯಾಗಿ, ನಿತ್ಯ ನಿರ್ಮಲೆಯಾಗಿ, ದೀರ್ಘ ಸುಮಂಗಲೆಯಾಗಿ ಬಾಳ್ಬೇಕು ಅಂತಂದ್ರೆ ಗಿಡ ಮರಗಳ ರಕ್ಷಣೆ ಮಾಡುವಂತ ಕೆಲಸ ಎಲ್ಲರ ಜವಾಬ್ದಾರಿ ಆಗಿದೆ. ಹಸದಾಗ ಹಣ್ಣು ಬೇಕು, ಬಿಸಿಲಾಗ ನೆರಳು ಬೇಕು ಅಂತಂದ್ರೆ, ಹಸದಾಗ ಹಣ್ಣು ಬೇಕು, ಬಿಸಿಲಾಗ ನೆರಳು ಬೇಕು ಅಂತಂದ್ರೆ ಅದು ಮರಗಳಿಂದ ಕೊಡ್ಲಿಕ್ಕೆ ಮಾತ್ರ ಸಾಧ್ಯವೇ ವಿನಃ ಬೇರೆಂದ್ರಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ಗಿಡ ಮರಗಳನ್ನು ಒಳಗೊಂಡಿರುವಂತಹ ನಮ್ಮ ಕಪ್ಪತ್ತ ಗುಡ್ಡದ ರಕ್ಷಣೆಯನ್ನ ಅದು ವಿಶೇಷವಾಗಿ ಬೇಸಿಗೆಯ ಸಂದರ್ಭದೊಳಗ ರಕ್ಷಣೆ ಮಾಡುವಂತ ಜವಾಬ್ದಾರಿ ಎಲ್ಲರದೂ ಆಗಿದೆ ಅಂತ ನೋಡಿ. ಅರಣ್ಯ ಇರುವುದರಿಂದ ನಮ್ಗೆಲ್ಲ ಮಳೆ ಬರುವುದೆಂದು ನಾವು ಗೊತ್ತಿರುವಂತ ವಿಚಾರನೆ. ಇವತ್ತು ನಾವೆಲ್ಲ ಶಾಲೆಯಿಂದ ಮಕ್ಕಳನ್ನಾಗಲಿ ನಾವೆಲ್ಲರ ಪ್ರವಾಸಕ್ಕಾಗಿ ಇವತ್ತ ಮಲೆನಾಡಿಗೆ ಹೋಗ್ತೀವಿ. ಅದೇ ಮಲೆನಾಡನ್ನ ನಮ್ಮ ಈ ಭಾಗದೊಳಗೆ ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಮಲೆನಾಡನ್ನ ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೆ ಆದ್ರಿಂದ ಒಂದು ಪ್ರವೇಶೋದ್ಯಮವಾಗಿ ಇಲ್ಲಿ ಪ್ರಾರಂಭವಾಗ್ತದೆ. ಅಂದಾಗ ಅನೇಕ ಜನರು ಇಲ್ಲಿ ನೋಡ್ಲಿಕ್ಕೆ ಬರುವುದರಿಂದಾಗಿ ಹಲವಾರು ಜನರಿಗೆ ಉದ್ಯೋಗವನ್ನು ಕೂಡ ನಾವು ದೊರಕಿಸಿದಾಗ್ತದೆ. ಹಾಗಾಗಿ ಅಂತಹ ಎತ್ತರವಾಗಿರುವಂತ ಕೇವಲ ಕುರುಚೋಗಿರುವಂತಹ ಈ ಕಪ್ಪತ್ತ ಗುಡ್ಡವನ್ನ ಆಕಾಶವನ್ನು ತುಂಬಲಿಕ್ಕೆ ಬೆಳೆಯುವಷ್ಟು ಎತ್ತರವಾಗಿರುವಂತಹ ಮರಗಿಡಗಳನ್ನ ಬೆಳೆಸುವಂತ ಕೆಲಸ ನಮ್ಮೆಲ್ಲರ ಹೊಣೆಗಾರಿಕೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಭಾರತ ದೇಶ ಹಲವಾರು ಬರಗಳನ್ನು ಎದುರಿಸುತ್ತೆ. ಯಾಕೆ ಬರಗಳನ್ನು ಎದುರಿಸುತ್ತೆ ಅನ್ನುವುದಕ್ಕ ಒಬ್ಬ ಕವಿ ಒಂದು ಹಾಡು ಹೇಳ್ತಾನಂತೆ. ಭಾರತ ದೇಶಕ್ಕೆ ಬರ ಯಾಕೋ ಬೀಳುತ್ತೈತೋ, ಬರಡು ಭೂಮಿಯನ್ನು ನೀವು ಮಾಡುವುದ್ಯಾತಕ, ರಾತ್ರಿ ಹೊತ್ತು ಹೋಗಿ ನೀವು ಮರಗಿಡಗಳನ್ನು ಕಡಿಯಬೇಡಿ, ಮರಗಿಡಗಳನ್ನು ನೀವು ಮಕ್ಕಳಂತೆ ಬೆಳೆಸಬೇಕು, ಮಳೆಯಿಂದ ಒಳ್ಳೆ ಬೆಳೆಯಬೇಕರಿ. ನೋಡಿ, ನಾವೆಲ್ಲ ಭಾರತ ದೇಶವು ಕೃಷಿ ಪ್ರಧಾನವಂತ ರಾಷ್ಟ್ರ. ಅಂತಹ ರಾಷ್ಟ್ರದೊಳಗಿರುವಂತ ನಾವುಗಳು ಕೂಡ ಅದು ವಿಶೇಷವಾಗಿ ನಮ್ಗೆ ಮರಗಳನ್ನ ಬೆಳೆಯಲಿಕ್ಕೆ ದೇವರ ಕೊಡುಗೆ ಆಗಿಕೊಟ್ಟಂತ ಈ ಪ್ರದೇಶವನ್ನ